ಮಾತೆ ಶ್ರೀಲಲಿತೆ ಮಾತೆ ಶ್ರೀಲಲಿತೆ ಮಹಾಮಾತೆ ಶ್ರೀಲಲಿತೆ ಶಾಂಭವಿ ಶಂಕರಿ ಸರ್ವೇಶ್ವರಿ ಶುಭವಗಳಿಸು ಜಗಕ್ಕೆ ಶಾಂಭವಿ ಶಂಕರಿ ಸರ್ವೇಶ್ವರಿ ಶುಭವಗಳಿಸು ಜಗಕ್ಕೆ ಮಣಿಯುವೆ ಚರಣಕ್ಕೆ ಮಣಿಯುವೆ ಚರಣಕ್ಕೆ ಹರಿಸಿ ನುಡಿದವ ಕಾಯ ಜಗದಾಂಬಿಕೆ ಮಾತೆ ಶ್ರೀಲಲಿತೆ ಮಹಾಮಾತೆ ಶ್ರೀಲಲಿತೆ ನೀನಿರದ ಗೃಹವು ನೀನಿರದ ಸ್ಥಳವು ಮೂರ್ತಿ ಇರದ ದೇವಾಲಯವು ನೀನಿರದ ಗೃಹವು ನೀನಿರದ ಸ್ಥಳವು ಮೂರ್ತಿ ಇರದ ದೇವಾಲಯವು ನೀ ಕೊಡದ ವರವು ನೀ ಕೊಡದ ಸಿರಿಯು ಎಷ್ಟಿದ್ದರೇನೋ ಸಾರ್ಥಕವು ನೀ ಕೊಡದ ವರವು ನೀ ಕೊಡದ ಸಿರಿಯು ಎಷ್ಟಿದ್ದರೇನೋ ಸಾರ್ಥಕವು ನಿನ್ನದಲೇ ಜಗವು ನೀನೆಮೋ ಜಗವು ನಿನ್ನದಲೇ ಜಗವು ನೀನೆಮೋ ಜಗವು ಮಾತೆ ಶ್ರೀಲಲಿತೆ ಮಹಾಮಾತೆ ಶ್ರೀಲಲಿತೆ ಶಾಂಭವಿ ಶಂಕರಿ ಸರ್ವೇಶ್ವರಿ ಶುಭವಗಳಿಸು ಜಗಕ್ಕೆ ಶಾಂಭವಿ ಶಂಕರಿ ಸರ್ವೇಶ್ವರಿ ಶುಭವಗಳಿಸು ಜಗಕ್ಕೆ ಮಣಿಯುವೆ ಚರಣಕ್ಕೆ ಮಣಿಯುವೆ ಚರಣಕ್ಕೆ ಹರಿಸಿ ನುಡಿದವ ಕಾಯ ಜಗದಾಂಬಿಕೆ ಮಾತೆ ಶ್ರೀಲಲಿತೆ ಅಮ್ಮ ಸರ್ವಮಂಗಳೆ ಅನವರ್ತವು ನಿನ್ನನ್ನೇ ಪೂಜಿಸಿ ಆರಾಧಿಸುತ್ತಿರುವ ನನ್ನ ಕಾಂತರಿಗಾಗಲಿ ನಮ್ಮ ರಾಜ್ಯದ ಪ್ರಜೆಗಳಿಗಾಗಲಿ ಯಾವ ಅಮಂಗಳವೂ ಆಗದಂತೆ ಅನುಗ್ರಹಿಸುವ ಭಾರವು ನಿನ್ನದು ತಾಯಿ ಇದೆಂದು ಪೂಜಾ ಕಾಲಕ್ಕೆ ಸರಿಯಾಗಿ ಬರ್ತಿದ್ದ ನನ್ನ ಕಾಂತರು ಇಂದು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು ಪ್ರಾಣೇಶ್ವರ ದೇವಿ ನಿನಗೆ ಮಂಗಳವಾಗಲಿ ಮೇಲೆ ಹೇಳಿದೇವಿ ಸ್ವಾಮಿ ಇದೆಂದು ಪ್ರತಿದಿನವೂ ಚಂದ್ರಂತೆ ಕಂಗೊಳಿಸುತ್ತಿದ್ದ ತಮ್ಮ ಮುಖಾರವಿಂದವು ಇಂದು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಪ್ರಭು? ಮನೋಹರ್,
ಏನೆಂಬುದಾಗಿ ತಿಳಿಸಲೇ ದೇವಿ. ಏಕೆ ಸ್ವಾಮಿ, ಏನಾಯಿತು? ಹೇಳುವುದು ಕೇಳಿದೆ. ಏನಾ ಪೇಳಲಿ ರಮಣಿ ಮನದಾಯಿ ಬಾರವಾ. ಏನಾ ಪೇಳಲಿ ರಮಣಿ ಮನದಾಯಿ ಬಾರವಾ. ಏನಾ ಪೇಳಲಿ ರಮಣಿ ಮನದಾಯಿ ಬಾರವಾ. ಏನೋ ಪೇಳಲಿ ರಮಣಿ ಮನದಾಯಿ ಬಾರವಾ. ಏನಾ ಪೇಳಲಿ ರಮಣಿ. ನಿಡದೀರ್ಪಾಸೆಯಲ್ಲಿ ಶನಿಯನ್ನು ತೆರೆದೇನೋ. ನಿಡದೀರ್ಪಾಸೆಯಲ್ಲಿ ಶನಿಯನ್ನು ತೆರೆದೆ ಕಡು ಕಷ್ಟ ಪಡುವರೆಂದು ಕಡುಕೋಪಗೊಂಡ. ಕಡುಕಷ್ಟ ಕೊಡುವರೆಂದು ಕಡುಕೋಪಗೊಂಡನು. ಏನಾ ಪೇಳಲಿ ರಮಣಿ ಚಂದ್ರ. ಮನೋಹರಿ, ನಾನು ನಿನ್ನೊಡನೆ ಏನೆಂಬುದಾಗಿ ಹೇಳಲಿ ದೇವಿ. ಈ ದಿನ ನಮ್ಮ ರಾಜ್ಯಸ್ಥಾನದಲ್ಲಿ ನವಗ್ರಹಗಳ ವಿಚಾರವನ್ನು ಕೇಳುವ ಸಮಯದಲ್ಲಿ, ಶನಿದೇವರ ಮಹಿಮೆಯನ್ನು ಕೇಳುವ ಸಮಯದಲ್ಲಿ ಅವರನ್ನು ಈ ನಮಾನವಾಗಿ ಜರಿದು ಬಿಟ್ಟೆನು ದೇವಿ. ಅವರು ಕೂಡಲೇ ನಮ್ಮ ಸಭಾಸ್ಥಾನಕ್ಕೆ ಬಂದು, ಭ್ರಷ್ಟನೇ ನಿನ್ನನ್ನು ಕಾಡಿಸದೆ ಬಿಡುವುದಿಲ್ಲ, ಅದು ಅಲ್ಲದೆ ಸತಿಪತಿಗಳನ್ನು ಅಗಲಿಸುವೇನೆ ಎಂಬುದಾಗಿ ಹೇಳಿ ಪಂಥವನ್ನು ಮಾಡಿ ಹೊರಟೇ ಹೋದರು ದೇವಿ. ಹೊರಟೇ ಹೋದರು. ಇನ್ನು ಮುಂದೆ ಈ ರಾಜ್ಯದಲ್ಲಿ ನಾವು ಬಾಳುವುದಾದರೂ ಹೇಗೆ ದೇವಿ? ಎಂತಹ ಅಕಾರ್ಯ ಮಾಡಿದ್ರಿ ಸ್ವಾಮಿ. ಆ ಶನಿದೇವನನ್ನು ಜರಡಿ ನಿಲ್ಲಿಸಿ ಯಾರಾದರೂ ಬದುಕಿರುವುಂಟೆ? ಪ್ರಾಣೇಶ್ವರ ದೇವಿ, ಇಷ್ಟು ಮಾತ್ರಕ್ಕೆ ತಾವು ಚಿಂತಿಸುವುದಾದ್ರೂ ಹೇಗೆ? ಚತೆ ಪುದೇತಕ್ಕೆ ಕಾತ ಪ್ರಾಣೇಶ್ವರ. ಚತೆ ಪುದೇತಕ್ಕೆ ಕಾತ ಬಿಡಿ ನೀವು ಮನದೋಳು ವ್ಯಾಕುಲವಾಯಿಗೆ. ಚತೆ ಪುದೇತಕ್ಕೆ ಕಾತ. ಚಿಂತಿಸುವುದಾದ್ರೂ ಏಕೆ? ನಡೆ, ನಮ್ಮ ಕುಲದೇವರಾದ ಆ ಶ್ರೀಹರಿಯನ್ನು ಪ್ರಾರ್ಥಿಸೋಣ. ನಂತರ ಆ ಪರಮಾತ್ಮ ಕೃಪೆ ಇದ್ದಂತಾಗಲಿ. ನಡೆಯಿರಿ ಪ್ರಭು. ಹಾಗೆ ಆಗಲಿ ದೇವಿ, ಇನ್ನೆಷ್ಟದಂತೆ ಆಗಲಿ. ನಾನಿಂದು ಬೇಡುವೆ ಒಲಿದು ನೀ ಕಾಯೋ ಸಾಗರ ನಯನ ಸರಸಿದ ನಯನ. ನಾನಿಂದು ಬೇಡುವೆ ಒಲಿದು ನೀ ಕಾಯೋ
ಕರುಣಯ ತೋರ ಕರಿವರದರನೆ ಪೊರೆಯೊದಯಾಮಯನೇ ನಾರಾಯಣನೇ. ಶಂಕು ಚಕ್ರಧಾರಿ ದಾನವ ವೈರಿ ನೆಂಬಿದ ಭಕ್ತರ ಕೈ ಬಿಡಬಹುದೇ. ಶಂಕು ಚಕ್ರಧಾರಿ ದಾನವ ವೈರಿ ನೆಂಬಿದ ಭಕ್ತರ ಕೈ ಬಿಡಬಹುದೇ. ಪೊರೆಯುದಯಾಮಯನೇ ನಾರಾಯಣನೇ. ಪರಮಾತ್ಮ, ಆಪತ್ ಬಾಂಧವ, ಅನಾಥ ರಕ್ಷಕ, ಪಾಮರರಾದ ನಮ್ಮನ್ನು ಕೈಬಿಡದೆ ಸಲಗು ತಂದೆ ಸಲಗು. ಮೆಚ್ಚಿದೆ ನಿಮ್ಮಯ ಭಕ್ತಿಗೆ, ಮೆಚ್ಚಿದೆ ನಿಮ್ಮಯ ಭಕ್ತಿಗೆ. ಭಕ್ತರಗಾದೆನು 7 ರಾಜ ದಂಪತಿಗಳ ಕೆಲವು ರಾಜ ದಂಪತಿಗಳೇ, ನನ್ನನ್ನು ಇಷ್ಟು ಬೇಗದಿಂದ ತುರತದಿಂದ ಕರೆಸಲು ಕಾರಣವೇನು? ಪರಮಾತ್ಮ, ನಿನ್ನನ್ನು ಇಷ್ಟೊಂದು ತುರತದಿಂದ ಪ್ರಾರ್ಥಿಸಲು ಕಾರಣವೇನೆಂದರೆ, ಈ ದಿನ ನನ್ನ ರಾಜಸ್ಥಾನದಲ್ಲಿ ಕಾರಣಾಂತರದಿಂದ ಆ ಮಹಾಮಹಿಮನಾದ ಶನಿದೇವರನ್ನು ಜರಿದುಬಿಟ್ಟರು. ಅವರು ಕೂಡಲೇ ನನ್ನ ಸಭಾಸ್ಥಾನಕ್ಕೆ ಬಂದು, ಭ್ರಷ್ಟನೇ, ನಿನ್ನನ್ನು ಕಾಡಿಸದೆ ಬಿಡುವುದಿಲ್ಲ, ಸತಿಬೆತ್ತಿಗಳನ್ನು ಬೇರ್ಪಡಿಸುವನೆಂಬುದಾಗಿ ಹೇಳಿ ಬಂಧನ ಮಾಡಿ ಹೊರಟೆ ಹೋಗಿರುವುದು. ಇದಕ್ಕೆ ಏನು ಮಾಡುವುದು ತಿಳಿಯದಂತಾಗಿರುವುದು ಪರಮಾತ್ಮ. ಏನು? ಆ ಶನಿದೇವರು ನಿಮ್ಮನ್ನು ಕಾಡಿಸಿ ನಿಮಗೆ ಶಾಪವನ್ನು ಕೊಟ್ಟಿದ್ದಾರೆ? ಹೌದು ಪರಮಾತ್ಮ. ಅಂದ ಮೇಲೆ ಆ ಶನಿದೇವರು ಆ ದೇವತೆಗಳಿಗೂ ಬಿಟ್ಟವನಲ್ಲ. ಅದರಿಂದ ನಾನು ಏನು ಮಾಡುವುದಕ್ಕಾಗುವುದಿಲ್ಲ. ಆದರೆ ನಾನೊಂದು ಉಪಾಯವನ್ನು ಹೇಳುವನು, ಅದನ್ನು ನೀವು ಜಾಣ ತಪ್ಪದೆ ಪಾಲಿಸಬೇಕು. ತಿಳಿಸು ಪರಮಾತ್ಮ. ನೋಡಿ, ನೀವು 7 ವರ್ಷ ವನವಾಸದಲ್ಲಿ ಹೋಗಿ ಅವನ ಧ್ಯಾನದಲ್ಲೇ ಮಗ್ನನಾಗಿ ಅವನು ಒಂದಲ್ಲ ಒಂದು ದಿವಸ ನಿಮಗೆ ಪ್ರತ್ಯಕ್ಷನಾಗಿ ನಿಮಗೆ ಒಳ್ಳೆಯದು ಮಾಡುತ್ತಾನೆ. ಇದು ನಿಮಗೆ ಮಂಗಳವಾಗಲಿ ರಾಜದಂಪತಿಗಳೇ. ಹಾಗೆ ಆಗಲಿ ಪರಮಾತ್ಮ, ತಮ್ಮ ಇಷ್ಟಂತೆ ಆಗಲಿ. ಮನೋಹರಿ, ನಮ್ಮ ಕುಲದೈವನಾದ ಶ್ರೀನಂ ನಾರಾಯಣನು ಸಹ ನಮ್ಮನ್ನು ಕೈಬಿಟ್ಟಂತೆ ಆಗಿತ್ತಲ್ಲ ದೇವಿ. ಇನ್ನು ಮುಂದೆ ಮಾಡುವುದಾದರೆ ಹೇಗೆ? ಮುಂದೇನು ಮಾಡುವುದು ಸ್ವಾಮಿ? ಹಿಂದಕ್ಕೋ ಚಂದ್ರ, ಪ್ರಾಣೇಶ್ವರ, ನೀನು ಪೂರ್ಣ ಗರ್ಭಿಣಿಯಾದ ಸತಿಯು 7 ವರ್ಷ ವನವಾಸಕ್ಕೆ ಆಗಿ ನಾನು ವನವಾಸಕ್ಕಾಗಿ ಹೋಗಿ ಸ್ವಾಮಿ, ನೀನು ನಿಮ್ಮ ತಂದೆಯವರ ಮನೆಗೆ ಹೋಗಿ ಸುಖವಾಗಿ ಇರುವಳಾಗು. 7 ವರ್ಷ ವನವಾಸವು ತೀರಿದ ನಂತರ ನಿನ್ನನ್ನು ಬಂದು ನಾನು ನೋಡಿದೆ. ಪ್ರಾಣೇಶ್ವರ, ಎಂತಹ ಮಾತನಾಡಿದ್ರಿ ಸ್ವಾಮಿ? ಪತಿಯ ಸನಿ
ಎಂತಹ ಮಾತನಾಡಿದ್ರಿ ಸ್ವಾಮಿ. ಮನೋಹರಿ, ಮರದ ನೆರಳು ಮರವನ್ನೇ ಆಶ್ರಯಿಸಿದಂತೆ ನಾನು ಸದಾ ಕಾಲವು ನಿಮ್ಮನ್ನೇ ಆಶ್ರಯಿಸಿರುವೆನು. ಅಂಗದಲ್ಲಿ ಅರ್ಧಂಗಿಯಾದ ಮೇಲೆ ತಾವು ಪಡುವ ಕಷ್ಟ ಸುಖಗಳನ್ನು ನಾನು ಅನುಭವಿಸಲೇಬೇಕಲ್ಲವೇ? ಅಲ್ಲದೆ ತಮ್ಮ ದರ್ಶನ ಭಾಗ್ಯವನ್ನು ಬಿಟ್ಟು ಒಂದರಗಳಿಗೆಯೂ ಸಹ ಜೀವಿಸಿರುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗುವರಾಗಿ ಪ್ರಭು. ಹಾಗೆ ಆಗಲಿ ದೇವಿ. ದೇವಿ, ಪ್ರಾಣೇಶ್ವರ, ನಮ್ಮ ಕುದುರೆ ರಾಯಕ್ಕೆ ಹೋಗಿ ನಮಗೆ ಬೇಕಾದ ಒಂದು ಕುದುರೆ ಹಿಡಿದು ತರುತ್ತೇನೆ. ನೀನು ಅರಮನೆಯಲ್ಲಿ ನಮಗೆ ಬೇಕಾದ ಸ್ವಲ್ಪ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವ ದೇವಿ. ಹಾಗೆ ಆಗಲಿ ಸ್ವಾಮಿ. ದೇವಿ, ಬೇಗ ರೆಡಿಯಾಗ. ಕಳ್ಳರಾಜನು ಕುದುರೆ ಎಣಿಯಲು ಲೋಯಕೀಗ ಕದ್ದು ಹೋಗಲು ಕಳ್ಳರಾಜನು ಕುದುರೆ ಎಣಿಯಲು ಲೋಯಕೀಗ ಮೌಯದ ದುರ್ಗವ ಸೃಷ್ಟಿಸಿದೋನು ಮೌಯದ ದುರ್ಗವ ಸೃಷ್ಟಿಸಿದೋನು ಕಂಬಗೆ ಕಟ್ಟಿವೆ ಬಲೋ ಬಲೋ ಕಂಬಗೆ ಕಟ್ಟಿವೆ ಬಲೋ ಬಲೋ ಕಂಬಗೆ ಕಟ್ಟಿವೆ ಬಲೋ 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 ಓಹೋ ದುರಂಕೋರಿ ಹೋದ ಸತ್ತಿರುವುದು ಶ್ರೀಹರಿಯ ಮಾದಿಗೆ ಕಟ್ಟು ಬಿದ್ದು ನನ್ನನ್ನು ವಂಚಿಸಿ ಹೋಗಲು ನಿರ್ಧರಿಸಿರುವನು. ಸತ್ಯವ್ರತ ಶತ್ರು ರೋಜರುಗಳಿಂದ ತಲೆಮರೆಸಿಕೊಂಡರೂ ತಲೆಮರೆಸಿಕೊಳ್ಳಬಹುದು. ಹೋದರೆ ಈ ಪ್ರಚಂಡ ಚೆನ್ನಿಯಿಂದ ತಲೆಮರೆಸಿಕೊಂಡು ಸತ್ಯವೇ ಮದಂದ ನಾನೀಗಲೇ ನನ್ನ ಮಾಯಾ ಪ್ರಭಾವದಿಂದ ನನ್ನ ಕೋಕವಾಹನವನ್ನು ಕುದುರೆಯನ್ನಾಗಿ ಮಾಡಿ ಲೋಯಕ್ಕೆ ಬಂಧಿಸುವೆನು. ಅದರ ದೆಸೆಯಿಂದ ಅನೇಕ ಕಷ್ಟಗಳಿಗೆ ಗುರಿಪಡಿಸುವೆನು. ಈ ಕಾರ್ಯವನ್ನು ಅವನು ಈಗಲೇ ಮಾಡುವೆನು. ಜೈ ಕಲಿಮಾಯ. ನಮ್ಮ ಪ್ರಯಾಣಕ್ಕೆ ಕುದುರೆ ರಾಯಕ್ಕೆ ಹೋಗಿ ಒಂದು ದುರ್ಗವನ್ನು ಇಡುತ್ತಿರುತ್ತೆ. ಮನೋಹರಿ, ಎಲ್ಲವೂ ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಸ್ವಾಮಿ. ದೇವಿ, ಇದೋ ದೇವಿ, ಪ್ರಾಣ. ನಮ್ಮ ಕುದುರೆ ರಾಯದಿಂದ ದುರ್ಗವನ್ನು ಹಿಡಿದು ತಂದಿರುತ್ತೆ. ನಮಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೇವೆ. ತಂದಿರುವೆನು ಪ್ರಭು. ಅಡೇ ದೇವಿ, ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಮನೆಯೋ ಪರದಿಹ ಬರಹವ ಈ ನನ್ನ ಮನೆಯೋ ಪರದಿಹ ಬರಹವ ನರಹರಿ ವಿರಂಚಾರ್ಯರಿಂದಲೂ ತಪ್ಪಿಸಲಾಗದು ದೇವಿ. ಮನದಲ್ಲಿರುವ ಚಿಂತೆಯನ್ನು ಬಿಡು. ಹಣೆಯಲ್ಲಿ ಬರೆದಿರುವ ಬರಹವನ್ನು ನರಹರಿ ವಿರಂಚಾರ್ಯರಿಂದಲೂ ತಪ್ಪಿಸಲಾಗದು ದೇವಿ. ಆದ್ದರಿಂದ ಮನದಲ್ಲಿರುವ ಚಿಂತೆಯನ್ನು ಬಿಡು ದೇವಿ. ಪ್ರಾಣೇಶ್ವರ ದೇವಿ, ಈ ತುರುಗವಾದರೂ ಬಹಳ ನಿಧಾನವಾಗಿ ಹೋಗ್ತಿರುವುದು. ಒಂದು ವೇಳೆ ಈ ಪುರದ ಜನರೇನಾದರೂ ಎಚ್ಚರಗೊಂಡರೆ ಮುಂದೇನು ಅನಾಹುತವಾಗುವುದು. ಆದ್ದರಿಂದ ತಮ್ಮ ಕೈಲಿರುವ ಕೊರಡೆಯಿಂದ ಇದಕ್ಕೊಂದು ಪೆಟ್ಟನ್ನು ಹೊಡೆಯುವರಾಗಿ ಸ್ವಾಮಿ. ಮನೋಹರಿ, ನಿನ್ನ ಇಷ್ಟವಿದ್ದಂತೆ ಆಗಲಿ ದೇವಿ. ಹೇ ಹೇ ಗದಿ ಹೋಗೋದು ಕುದುರೆ ಅದಿದೆ ಗದಿ ಹೋಗೋದು ಕುದುರೆ ಕಣ್ಣಿಗೆ ಕೆಂದೂಳು ಮುಸುಗುವುದು ಪ್ರಿಯಳೇ ಭಯಪಡದ ನೀನೋ ಭಯಪಡದ ನೀನು ಶಾಂತಳಾಗೋ ಪ್ರಿಯಳೇ ಪ್ರಿಯಳೇ ಆ
ಸಾಗುತ್ತಿರುವುದು ದೇವಿ. ಶಾಂತಳಾಗು, ಶಾಂತಳಾಗು. ಪ್ರಾಣೇಶ್ವರ, ಮುಂದೆ ಗತಿ ಸ್ವಾಮಿ. ಹೋ ಪ್ರಾಣೇಶ್ವರಿ, ಪ್ರಾಣೇಶ್ವರ, ಏನು ದೇವಿ ಈ ತುರುಗವಾದರೂ ಅರಮನೆಯ ಬಿಟ್ಟಿದ ತುರುಗವು ದಟ್ಟವಾದ ಅರಣ್ಯಕ್ಕೆ ತಂದು ಬಿಸಾಡಿರುವುದಲ್ಲ ದೇವಿ. ಮಾಡುವುದಾದರೂ ಏನು ದೇವಿ? ಪ್ರಾಣೇಶ್ವರ, ಕತ್ತಲೆಯಾದರೂ ಕವಿದಿರುವುದು. ಹೌದು ಸ್ವಾಮಿ. ಎಲ್ಲಿ ಹೋಗಲು ದಾರಿಯು ನಮಗೆ ಗೋಚರಿಸುತ್ತಿಲ್ಲ ಮನೋಹರೇ. ಆದ್ದರಿಂದ ನೀನು ತಂದಿರುವ ಈ ಗಂಟು ಮುಟ್ಟಿ ನಿಲ್ಲಿಸುವಳಾಗು. ಈ ತುರುಗವನ್ನು ಆ ವೃಕ್ಷಕ್ಕೆ ಬಂಧಿಸುವೆನು. ಹಾಗೆ ಆಗಲಿ ಪ್ರಾಣೇಶ್ವರ. ಈ ರಾತ್ರಿ ಇಲ್ಲೇ ಕಾಲವನ್ನು ಕಳೆದು ಸೂರ್ಯನ ಉದಯವಾದ ಮೇಲೆ ಮುಂದೆ ಎಲ್ಲಾದರೂ ಹೋಗೋಣ ದೇವಿ. ಹಾಗೆ ಆಗಲಿ ಸ್ವಾಮಿ. ಮನೋಹರಿ, ಇಲ್ಲಿ ಪೌಡಿಸುವಳಾಗು ದೇವಿ. ಹಾಗೆ ಆಗಲಿ ಸ್ವಾಮಿ. ಎನ್ನು ನಿಂದಿಸಿದ ಕ್ಷತ್ರಿಯ ದಮನ ನಿಂದಿಸಿದ ಕ್ಷತ್ರಿಯ ದಮನ ಗೌರವ ಸೇರಿಸದಿದ್ದಡೆ ಪರಿಪರಿ ಕಷ್ಟವಂಪಡಿಸದಿದ್ದೊಡೆ ಪರಿಪರಿ ಕಷ್ಟವಂಪಡಿಸದಿದ್ದೊಡೆ ಮನಸ್ಸಿಗೆ ಸೊಗ ತೋರುವುದೇನು ಈತನಾದ ಸತ್ತಿರುದರು ನಾನು ಸೃಷ್ಟಿಸಿರ್ತಕ್ಕಂಥ ಕುದುರೆಯನ್ನು ಹೇಳಿ ಅವನ ಮಾರ್ಗದಲ್ಲಿ ಆತನೇನು ಹೋದರೂ ಅಲ್ಲಿಂದ ಕಾಲು ಜಾರಿ ಬಿದ್ದಿದ್ದೆ ಹೋದರೆ ನನ್ನ ನಾಮಾಂಕಿತಕ್ಕೆ ಕಳಂಕ ಬಂದರು ಬರಬಹುದು. ಏನು ಮಾಡಲಿ, ಏನು ಮಾಡಲಿ ಇರಲಿ. ನಾನೇ ನನ್ನ ಮಾಯಾ ಪ್ರಭಾವದಿಂದ ಅರಣ್ಯ ಮಧ್ಯದಲ್ಲಿ ಇಡುವಂತೆ ಮಾಡಿ ಅನೇಕ ಕಷ್ಟಗಳಿಗೆ ಗುರಿಪಡಿಸುವೆನು. ಪರದೆ ಹೋಗಿ ಆರುಷದಿಂದ ತೋರ್ಪೆಯನ್ನ ಮಾಯವ ಪರದೆ ಹೋಗಿ ಆರುಷದಿಂದ ತೋರ್ಪೆಯನ್ನ ಮಾಯವ ತೋರ್ಪೆಯನ್ನ ಮಾಯವ ತೋರ್ಪೆಯನ್ನ ಮಾಯವ ಸತ್ತಿರುವುದನ್ನು ಸತ್ಯಗೆಡಿಸಿ ಕಾಲು ಪಾಲು ಮಾಡುವೆ ಸತ್ತಿರುವುದನ್ನು ಸತ್ಯಗೆಡಿಸಿ ಕಾಲು ಪಾಲು ಮಾಡುವೆ ಕಾಲು ಪಾಲು ಮಾಡುವೆ ಪರದೆ ಹೋಗಿ ಆರುಷದಿಂದ ಪರದೆ ಹೋಗಿ ಆರುಷದಿಂದ ತೋರ್ಪೆಯನ್ನ ಮಾಯವ ತೋರ್ಪೆಯನ್ನ ಮಾಯವ ತೋರ್ಪೆಯನ್ನ ಮಾಯವ ಮಾಯವ. ಇದು ನನಗೆ ಸುಸಮಯ. ಸತ್ಯವ್ರತ ನಿದ್ರಿಸುತ್ತಿರುವ ಮದಂದ ನಿದ್ರಿಸು. ನಾನೀಗಲೇ ಚಂದ್ರಹಾಸೆಯ ಸ್ವಪ್ನಕ್ಕಾಗಿ ಮುಂದೆ ಬರಬಹುದಾದಂಥ ಮದಂದವನ್ನು ಕನಸಿ ರೂಪದಲ್ಲಿ ತಿಳಿಸಿ ಮದುವೆ ಒಂದು ಕಡೆ ಗದೆಯ ಒಂದು ಕಡೆ ಮಾಡದೆ ಹೋದರೆ ಯಮಗ್ರಸನೆ ಮದಾಂಧ ಜೈ ಕಲಿ ಮಾಯೆ. ದೇವಿ, ಏತಿಕೆ ದೇವಿ ಇಷ್ಟು ಗಾಬರಿಯಿಂದ ಹೇಳಿಕೆ ಉಳಿದು ಕಾಲ ಶಕುನ ಶಾಂತಳಾಗು ದೇವಿ.
ಸಮಯದಲ್ಲಿ ನನ್ನ ಸ್ವಪ್ನದಲ್ಲಿ ಕೆಂಪಾದ ಕಣ್ಣುಗಳಿಂದಲೂ ನೀಳವಾದ ತೋಳುಗಳಿಂದಲೂ ನೀಲ ಮೇಘ ಶ್ಯಾಮನಂತೆ ತನ್ನ ಕ್ರೂರ ದೃಷ್ಟಿಯನ್ನು ಬೀರಿ ಮುಂದೆ ಮುಂದೆ ನಮಗೆ ಅನೇಕ ಕಷ್ಟಗಳನ್ನು ಕೊಡುವಂತೆ ಸ್ವಪ್ನವನ್ನು ಕಂಡೆನು. ಸ್ವಾಮಿ, ಒಂದು ವೇಳೆ ಆ ಸ್ವಪ್ನವೇನಾದರೂ ಫಲಿಸಿ ನಿಜವಾದರೆ ಮುಂದೆ ಮುಂದೆ ನಮ್ಮಗಳ ಪಾಡೇನು ಸ್ವಾಮಿ? ಕಷ್ಟ ಕಾಲದಲ್ಲಿ ಧೈರ್ಯವನ್ನು ಬಿಡಬಾರದು ಎಂಬುದಾಗಿ ನಮ್ಮ ಹರಿಯ ಸಿದ್ಧಾಂತವಾಗಿರುವುದು ದೇವಿ. ಆದ್ದರಿಂದ ಭಯವನ್ನು ಪಡಬೇಡ, ಶಾಂತಳಾಗುದೇವಿ. ಪ್ರಾಣೇಶ್ವರ, ಬರುವುದೆಲ್ಲ ಬರಲಿ, ಆ ಶನೇಶ್ವರನ ದಯವೊಂದಿರಲಿ ದೇವಿ. ಮನದಲ್ಲಿ ಚಿಂತೆಯನ್ನು ಬಿಡುದೇವಿ. ಪ್ರಾತಃ ಕಾಲವಾಗಿತು, ನಡೆ ದೇವಿ. ನೀನು ತಂದಿರುವ ಗಂಡು ಮೂಟೆಯನ್ನು ತೆಗೆದುಕೊಳ್ಳಲಾಗು. ಇದು ಆ ವೃಕ್ಷದಲ್ಲಿರುವ ತುರಗವನ್ನು ಇಡುತ್ತಿರುತ್ತೇನೆ. ಮುಂದೆ ಎಲ್ಲಾದರೂ ಹೋಗೋಣ ದೇವಿ. ಆಗಲಿ ಸ್ವಾಮಿ. ಪ್ರಾಣೇಶ್ವರ, ಹೋ ಮನೋಹರ ದೇವಿ, ಅಲ್ಲಿ ಬಂಧಿಸಿರುವ ತುರಗವು ಸಹ ಇಲ್ಲದಂತೆ ಆಗಿರುವುದು. ಅಷ್ಟು ಮಾತ್ರವಲ್ಲ ಪ್ರಭು, ನಾವು ಕಷ್ಟ ಕಾಲಕ್ಕೆ ತಂದಿದ್ದ ಬಡಗಂಟು ಸಹ ಶ್ರೀಹರಿ. ಮನೋಹರೇ, ಏನಾಗುವುದು ಆಗಲಿ ದೇವಿ. ನಡಿ ದೇವಿ, ಮೃಗವನ್ನು ಹುಡುಕೋಣ. ಜಲವು ತಪ್ಪಿದ ಮತ್ಸ್ಯ ನೆಲಕ್ಕೆ ಉರಳಿತು. ಜಲವು ತಪ್ಪಿದ ಮತ್ಸ್ಯ ನೆಲಕ್ಕೆ ಉರಳಿತು. ಪರಿಯಂತೆ ಬಾಳಿದ ತೆರನಾಯ್ತು ದೇವಿ. ಪರಿಯಂತೆ ಬಾಳಿದ ತೆರನಾಯ್ತು ದೇವಿ. ಏನಾಗಿ ಹೋಯಿತು ಆಶ್ಚರ್ಯವಾಗಿ, ಏನಾಗಿ ಹೋಯಿತು. ಕುದುರೆಯು ಸಿಗಲಿಲ್ಲ, ಗಂಟು ಮೂಟ ಸಿಗಲಿಲ್ಲ. ಕುದುರೆಯು ಸಿಗಲಿಲ್ಲ, ಗಂಟು ಮೂಟ ಸಿಗಲಿಲ್ಲ. ಪರಿಯಂತ ಬಾಳಿದ ತೆರನಾಯ್ತು ದೇವಿ. ಪರಿಯಂತ ಬಾಳಿದ ತೆರನಾಯ್ತು ದೇವಿ. ಏನಾಗಿ ಹೋಯಿತು ಆಶ್ಚರ್ಯವಾಗಿ, ಏನಾಗಿ ಹೋಯಿತು ದೇವಿ. ಮನೋಹರಿ, ನಾವು ತಂದಿರುವ ಗಂಟು ಮೂಟೆಯೂ ಸಿಗಲಿಲ್ಲ, ತುರುಗವೂ ಸಿಗದಂತೆ ಆಗಿರುವುದು ದೇವಿ. ಮುಂದೆ ಏನು ಮಾಡುವುದು ನನಗೆ ದಿಕ್ಕು ತೋಚದಂತೆ ಆಗಿರುವುದು ಮನೋಹರಿ. ಸ್ವಾಮಿ ದೇವಿ, ಮುಂದೆ ಮಾಡುವುದಾದರೂ ಏನು ಮನೋಹರಿ? ಏನು ಮಾಡುವುದು? ಪ್ರಾಣೇಶ್ವರ, ಪ್ರಾಣೇಶ್ವರ, ಮನೋಹರಿ, ಶಾಂತಳಾಗು ದೇವಿ. ನನ್ನಿಂದ ನಡೆಯಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ಪ್ರಾಣೇಶ್ವರ ದೇವಿ, ನಡೆಯಲ ಶ್ರೀರಾಧ, ಶ್ರೀಹರಿ, ಶಾಂತರಾಗು ದೇವಿ. ನಡೆಯಲಾರೆ
ರಾತ್ರಿಯಲ್ಲಿ ನಾನು ಮಾಡುವುದಾದರೂ ಹೇಗೆ ದೇವಿ? ಸ್ವಾಮಿ, ಈ ಘೋರಾರಣ್ಯದಲ್ಲಿ ಈ ಕಲ್ಲು ಮುಳ್ಳುಗಳ ಮೇಲೆ ನಡೆದು ಬಿದ್ದದ ಕಾಲುಗಳಲ್ಲಿ ರಕ್ತವು ಧಾರಾಧಾರವಾಗಿ ಹರಿಯುತ್ತಿರುವುದು. ಪರಮಾತ್ಮ ಮನೋಹರೇ, ಶಾಂತಳಾಗು ದೇವಿ. ನವಮಾಸ ತುಂಬಿದ ಗರ್ಭವತಿಯಾದ ನನಗೆ ಹಸಿವು ಬಾಯಾರಿಕೆ ತಡೆಯುವ ಶಕ್ತಿ ಇಲ್ಲ ಸ್ವಾಮಿ. ಪ್ರಾಣೇಶ್ವರ, ಹಿಂದೇಕೋ ನನಗೆ ಬಹಳ ಬಾಯಾರಿಕೆ ಆಗುತ್ತಿರುವುದು. ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡುವರಾಗಿ ಸ್ವಾಮಿ. ಶ್ರೀಹರಿ, ಶ್ರೀಹರಿ, ಎಂದ ಇಪ್ಪತ್ತಿಗೆ ನನ್ನನ್ನು ತೆಳ್ಳಿರುವೆ ಶ್ರೀಹರಿ. ಸ್ವಾಮಿ, ಪೂರ್ಣ ಗರ್ಭಿಣಿಯಾದ ಸತಿಯಗೆ ಒಂದು ದೊಡ್ಡ ಜಲವನ್ನು ತಂದು ಕೊಡದಂತ ನಿಶಕ್ತನಾಗಿ ಮಾಡಿರುವೆಯಲ್ಲ ಪರಮಾತ್ಮ. ಜಲವನ್ನು ತಂದು ಕೊಡದು ಹೋದರೆ ಈ ನನ್ನ ಸತ್ಯ ಪ್ರಾಣ ಪಕ್ಷಿಯಾರಿ ಹೋಗುವುದೋ? ಪ್ರಾಣೇಶ್ವರ, ಶಾಂತಳಾಗು ದೇವಿ, ಶಾಂತಳಾಗು. ಈ ನಡುಕಾಡಿನಲ್ಲಿ ಶಿವರಾತ್ರಿಯಲ್ಲಿ ಚಲಿಸಲು ದಾರಿಯು ದಿಕ್ಕು ತೋಚುತ್ತಿಲ್ಲ ದೇವಿ. ಸ್ವಲ್ಪ ಶಾಂತಳಾಗು. ಓಹೋ ಮನೋಹರೇ, ಶಾಂತಳಾಗು ದೇವಿ. ಈ ನನ್ನ ಮುದ್ರೆ ಉಂಗುರದ ಬೆಳಕಿನ ಸಹಾಯದಿಂದ ಎಲ್ಲಿಯಾದರೂ ಸರೋವರವನ್ನು ಹುಡುಕಿ ಆದಷ್ಟು ಬೇಗವೂ ನಿನಗೆ ಜಲವನ್ನು ತರುತ್ತೇನೆ ದೇವಿ. ಮನೋಹರಿ, ಎಲ್ಲಿ ಹೋಗಬೇಡ. ಇದೋ ಈ ವಟಾವೃಕ್ಷದಡಿಯಲ್ಲಿ ಕುಳಿತುಕೊಳ್ಳುವಳಾಗು ದೇವಿ. ಪ್ರಾಣೇಶ್ವರ, ಈ ಅರಣ್ಯದಲ್ಲಿ ಈ ಕಾಡು ಮೃಗಗಳ ಆರ್ಭಟವು ಅಧಿಕವಾಗಿರುವುದು. ಆದ್ದರಿಂದ ಈ ವಟಾವೃಕ್ಷದಲ್ಲಿ ಕುಳಿತುಕೊಳ್ಳುವಳಾಗು ಪ್ರಾಣೇಶ್ವರ ದೇವಿ. ಎಲ್ಲಿಯಾದರೂ ಜಲವನ್ನು ತರುತ್ತೇನೆ ಸ್ವಾಮಿ. ನನಗೆ ಹೌದು ಪ್ರಿಯೆ, ನಿನಗೆ ನಾನು. ಹೌದು ಪ್ರಿಯೆ, ನಿನಗೆ ನಾನು ಜೀವನ ನನಗೆ ನೀನು, ನಿನಗೆ ನಾನು. ಜೀವನ ಸಾಗಿಸು ರಮಣ, ಜೀವನ ಸಾಗಿಸು. ನನಗೆ ನೀನು, ನಿನಗೆ ನಾನು. ಜೀವನ ಸಾಗಿಸು ರಮಣ, ಜೀವನ ಸಾಗಿಸು. ಪ್ರಾಣಕಾಂತೆ, ಶಾಂತಳಾಗು ದೇವಿ. ಚಿಂತಿಸಬೇಡ.
ನಿಮ್ಮ ಸಮಯವನ್ನೇ ನಿರೀಕ್ಷಿಸುತ್ತಿರುವೆನು. ಆಗಲಿ ದೇವಿ, ಬೇಗನೆ ಬರುವರಾಗಿ. ಈ ವಟಾವೃಕ್ಷವನ್ನು ಬಿಟ್ಟು ಎಲ್ಲಿ ಹೋಗಬೇಡ ದೇವಿ. ದುಷ್ಟಮೃಗಗಳ ಅವಳಿಯು ಇರುವುದು, ಇಲ್ಲಿ ಕುಳಿತುಕೊಳ್ಳುವಳಾಗು ದೇವಿ. ಬೇಗನೆ ಬರುವರಾಗಿ ಸ್ವಾಮಿ. ಆಗಲಿ ದೇವಿ, ಶಾಂತಳಾಗು ದೇವಿ, ಶಾಂತಳಾಗು.